ರಮಣ ಗೋವಿಂದ ಗೋವಿಂದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ದುಬೈಯಲ್ಲಿ ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗಿದ್ವಿ. ಇವತ್ತು ನಾವು ದುಬೈಯಲ್ಲೇ ತಿರುಪತಿಯನ್ನು ನೋಡ್ದಂಗಾಯಿತು. ಇದು ಅಜ್ಮಾನಲ್ಲಿರುವ ಇಂಡಿಯನ್ ಅಸೋಸಿಯೇಷನ್ ಹಾಲ್ನಲ್ಲಿ ಅರೇಂಜ್ ಮಾಡಿದರು. ಇದು ಇಸ್ಕಾನ್ ಅವರ ಸಹಯೋಗದಲ್ಲಿ ನಡೀತಾ ಇತ್ತು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು. ಚಪ್ಪಲಿ ಬಿಡೋದ್ರಿಂದ ಹಿಡಿದು ಒಳಗಡೆ ಎಂಟ್ರೆನ್ಸ್ ಹೋಗೋವರೆಗೂ ತುಂಬಾ ನೀಟಾಗಿ, ಎಲ್ಲೂ ಕೂಡ ಕ್ರೌಡ್ ಆಗದೆ ಹಾಗೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದರು. ಹರೇ ರಾಮ ಹರೇ ಕೃಷ್ಣ ಅಂತ ಬ್ಯಾನರ್ಸ್ ಹಾಕಿ, ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾಯಿದ್ರು. ಒಳಗಡೆ ಹೋದರೆ ತುಂಬಾ ಚೆನ್ನಾಗಿ ವೈಬ್ಸ್ ಇತ್ತು. ಇಲ್ಲಿ ಹೋದ ತಕ್ಷಣವೇ ಎಲ್ಲರಿಗೂ ನಾಮ ಹಚ್ಚಿದ್ರು. ಗಂಡ್ಮಕ್ಳಿಗೆ ಗಂಡ್ಮಕ್ಳು, ಹೆಣ್ಮಕ್ಳಿಗೆ ಹೆಣ್ಮಕ್ಳು. ನಾಮ ಹಚ್ಚಿದ ಕೂಡಲೇ ಒಂಥರ ಮುಖದ ಕಳೆನೇ ಚೇಂಜ್ ಆಯಿತು ಅಂತ ಹೇಳ್ಬೋದು. ಒಳಗಡೆ ಹೋಗಿ ನೋಡಿದರೆ ತುಂಬ ಅಂದರೆ ತುಂಬ ಜನಸಂಖ್ಯೆ ಇತ್ತು. ನಾವು 12 ಗಂಟೆಗೆ ಹೋಗಿದ್ದು. 7 ಗಂಟೆಯಿಂದನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. 7 ಗಂಟೆಗೆ ಕಲ್ಯಾಣೋತ್ಸವ ಪೂಜೆಯನ್ನು ಮಾಡಿಸ್ತಾರೆ. ಎಲ್ಲ ದಂಪತಿಗಳು ಕೂಡ ಕುಳಿತಿದ್ರು. ಇದು ನೋಡಿ, ಸುವರ್ಣ ರಥೋತ್ಸವಕ್ಕೆ 1 ಕ್ಯಾರೆಟ್ ಗೋಲ್ಡಲ್ಲಿ ಮಾಡಿರುವಂತಹ ಸುವರ್ಣ ರಥ ತುಂಬ ಅದ್ಭುತವಾಗಿತ್ತು. ಹೊರಗಡೆ ಬಂದರೆ ಕೃಷ್ಣನ ಅವತಾರವನ್ನು ಗೊಂಬೆಗಳ ರೂಪದಲ್ಲಿ ಮಕ್ಕಳೆಲ್ಲರೂ ಬೇರೆ ಮಕ್ಕಳಿಗೆ ಎಲ್ಲರಿಗೂ ಪ್ರದರ್ಶನ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಇದು ಮಕ್ಕಳಿಗೆ ಬಹಳ ಉಪಯುಕ್ತ ಅಂತ ಹೇಳ್ಬೋದು. ಒಂದೊಂದು ಗೊಂಬೆನೂ ಒಂದೊಂದು ಅರ್ಥ ತೋರಿಸ್ತಾ ಇತ್ತು. ಇಲ್ಲಿ ಬಂದ ಕೂಡಲೇ ವೆಂಕಟರಮಣನ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ನೋಡೋಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ವೆಂಕಟರಮಣನ ಅವತಾರ, ಅಲಂಕಾರ ಆಗಿರ್ಬೋದು, ಸೇಮ್ ಟು ಸೇಮ್ ತಿರುಪತಿಯಲ್ಲಿ ವೆಂಕಟರಮಣನ ನೋಡಿದ ರೀತಿ ಆಯಿತು. ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು. ವೆಂಕಟರಮಣನ ಮುಂದೆ ನಿಂತು ನೋಡುವ ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಅದೇ ರೀತಿ ನಾವು ಅರ್ಚನೆ ಕೂಡ ಮಾಡಿದ್ವಿ. ನಮ್ಮ ಹೆಸರಲ್ಲಿ ಅರ್ಚನೆ ಮಾಡಿ ಹೂವು, ಹಣ್ಣು, ಪ್ರಸಾದ ಕೂಡ ನಮಗೆ ಸಿಕ್ತು. ತಿರುಪತಿ ಲಡ್ಡು ಕೂಡ ಸಿಕ್ತು. ತುಂಬ ಖುಷಿ ಆಯಿತು. ಇದೇ ನೋಡಿ ತಿರುಪತಿ ಲಡ್ಡು ಪ್ರಸಾದ. ಇದು ನೋಡಿ ತುಂಬ ಖುಷಿಯಾಯಿತು. ಸಾರ್ಥಕ ಮನೋಭಾವನೆ ಬಂತು. ಅದಾದಮೇಲೆ ಇಲ್ಲಿ ಮಕ್ಕಳಿಗಾಗಿ ಕ್ವಿಜ್ ಕೂಡ ಅರೇಂಜ್ ಮಾಡಿದರು. ನನ್ನ ಮಗಳು ಕೂಡ ಇದರಲ್ಲಿ ಭಾಗವಹಿಸಿದ್ಲು. ಕ್ವಶನ್ ಕೇಳಿದ್ದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟಿದ್ದಕ್ಕೆ ಇವ್ರಿಗೆ ಒಂದು ಗಿಫ್ಟ್ ಕೂಡ ಸಿಕ್ತು. ಇಲ್ಲಿ ನೋಡಿ, ಇದು ಬೆಳಗ್ಗೆ ಹೋಮ ಮಾಡಿರೋದು ಹೋಮಕುಂಡ, ಇನ್ನು ಅಗ್ನಿ ಕೂಡ ಹಾಗೆ ಇತ್ತು. ಇಲ್ಲಿ ಕೂಡ ನಾವು ನಮಸ್ಕಾರ ಮಾಡಿ ಅದರ ಲೇಪನ ಕೂಡ ಎಲ್ರಿಗೂ ಹಂಚಿದ್ರು. ಇದೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಷ್ಟೆಲ್ಲ ಕ್ರೌಡ್ ಇದ್ದರೂ ಕೂಡ ಎಷ್ಟು ನೀಟಾಗಿ ಅರೇಂಜ್ಮೆಂಟ್ ಮಾಡಿದರು. ಪ್ರಸಾದ ಎಷ್ಟು ಟೇಸ್ಟಿ ಅಂತಂದರೆ ಹೇಳಲು ಅಸಾಧ್ಯ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು. ಊಟದ ಪ್ರಸಾದ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನಮಗೆ ತಿರುಪತಿಯಲ್ಲಿ ಊಟ ಮಾಡ್ತೀವಲ್ಲ,
ಅದೇ ಥರ ಟೇಸ್ಟ್ ಪುಳಿಯೋಗರೆ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ನಮಗೆ ತಿರುಪತಿಯಲ್ಲೇ ಊಟ ಮಾಡಿದಷ್ಟು ಸಂತೃಪ್ತಿ ಆಯಿತು. ಹಾಗೆ ಹೊರಗಡೆ ಬಂದರೆ ಅಲ್ಲಿ ಕೆಲವು ಸ್ಟಾಲ್ಸ್ ಹಾಕಿದರು, ಪೂಜಾ ಸಾಮಗ್ರಿಗಳಾಗಿರ್ಬೋದು, ಮನೆಗೆ ಬೇಕಾಗುವಂಥ ದೈನಂದಿನ ವಸ್ತುಗಳದ್ದು ಸ್ಟಾಲ್ಸ್ ಹಾಕಿದರು. ಬೇಕೆಂದರೆ ತಗೋಬೋದಾಗಿತ್ತು. ಕೃಷ್ಣನ ಪುಸ್ತಕಗಳು, ಭಗವದ್ಗೀತೆ ಪುಸ್ತಕ, ಹೀಗೆಲ್ಲ ಹಲವು ಸ್ಟಾಲ್ಸ್ ಇತ್ತು. ಹಾಗೆ ಮಕ್ಕಳಿಗೆ ಈ ಮೊಸರು ಗಡಿಗೆ ಹೊಡೆಯುವ ಒಂದು ಕಾರ್ಯಕ್ರಮ ಕೂಡ ಇತ್ತು. ಅದು ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಒಟ್ಟಾಗಿ ಈ ಕಲ್ಯಾಣೋತ್ಸವ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.